ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ LBA ಆಧಾರಿತ ಸಾಧನಾ ಪರೀಕ್ಷೆ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಅಥವಾ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ಒಟ್ಟು 40 ನಿಮಿಷಗಳು. ಅಂಕಗಳು 20 ಆಗಿರುತ್ತೆ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಸೂಕ್ತ ಉತ್ತರವನ್ನು ಬರೆಯಿರಿ. ಮಕ್ಕಳ, ಇಲ್ಲಿ 2 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ. ಪ್ರಶ್ನೆ 1 ನೋಡಿ. ಪೋರ್ಟ್ ನೋವೆ ಕದನದ ಪರಿಣಾಮವೆಂದರೆ ಆಯ್ಕೆಗಳು: ಹೈದರ್ ಅಲಿ ಬ್ರಿಟಿಷರಿಂದ ಪರಾಭ, ಟಿಪ್ಪು ಸುಲ್ತಾನ್ ಬ್ರಿಟಿಷರಿಂದ ಪರಾಭವ, ಬ್ರಿಟಿಷರಿಂದ ಕಿತ್ತೂರು ಪರಾಭ ಹಾಗೂ ದೋಂಡಿಯ ವಾಘನು ಹುತಾತ್ಮನಾದನು. ಇಲ್ಲಿ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ ಮಕ್ಕಳ. ಓಕೆನಾ? ಪ್ರಶ್ನೆ 2 ನೋಡಿ. ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ಈ ಇಲಾಖೆ ನೀಡುತ್ತದೆ. ಆಯ್ಕೆಗಳು: ಅಂಚೆ ಇಲಾಖೆ, ಕೃಷಿ ಇಲಾಖೆ, ಹಣಕಾಸು ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮಕ್ಕಳ, ಇಲ್ಲಿ 1 ಅಂಕದಂತೆ 2 ಪ್ರಶ್ನೆಗಳಿರುತ್ತೆ. ಪ್ರಶ್ನೆ 3. ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಕರೆಯುತ್ತಾರೆ, ಏಕೆ? ಪ್ರಶ್ನೆ 4. ರಾಣಿ ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸುಗಲ್ಲಿಗೆ ಸ್ಥಳಾಂತರಿಸಲು ಕಾರಣವೇನು? ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಉತ್ತರಿಸಿರಿ. ಮಕ್ಕಳ, ಇಲ್ಲಿ 2 ಪ್ರಶ್ನೆಗಳಿರುತ್ತೆ. ತಲಾ 2 ಅಂಕ ಸಿಗುತ್ತೆ ಸರಿಯಾದ ಉತ್ತರವನ್ನು ಬರೆದಾಗ. ಪ್ರಶ್ನೆ 5. ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ, ಹೇಗೆ? ಪ್ರಶ್ನೆ 6. ಮಣ್ಣಿನ ಸವೆತದ ಪರಿಣಾಮಗಳನ್ನು ತಿಳಿಸಿ ಅಥವಾ ಅರಣ್ಯಗಳ ಸಂರಕ್ಷಣಾ ವಿಧಾನಗಳಾವುವು? ಮಕ್ಕಳ, ಪ್ರಶ್ನೆ 6ರಲ್ಲಿ 2 ಪ್ರಶ್ನೆಗಳಿವೆ. ಒಂದು ಆಯ್ಕೆಯ ಪ್ರಶ್ನೆ ಆಗಿರುತ್ತೆ. ಈ 2 ಪ್ರಶ್ನೆಯಲ್ಲಿ ನಿಮಗೆ ಯಾವುದು ಸರಿಯಾದ ಉತ್ತರ ಬರುತ್ತೋ ಆ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಸರಿಯಾದಂತಹ ಉತ್ತರವನ್ನು ಬರೀಬೇಕಾಗತ್ತೆ ನೀವು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯದಲ್ಲಿ ಉತ್ತರಿಸಿ. ಮಕ್ಕಳ, ಇಲ್ಲಿ ಸಹ ನಿಮಗೆ 2 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 3 ಅಂಕ ಸಿಗುತ್ತೆ. 2 ಪ್ರಶ್ನೆಗಳಲ್ಲಿ ನಿಮಗೆ ಆಯ್ಕೆಗಳು ಇರುತ್ತೆ. ಪ್ರಶ್ನೆ 7ರಲ್ಲಿ ನೋಡಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಅಥವಾ ದಯಾನಂದ ಸರಸ್ವತಿಯವರು ಪ್ರತಿಪಾದಿಸಿದ ಸುಧಾರಣೆಗಳಾವುವು? ಈ 2 ಪ್ರಶ್ನೆಗಳಲ್ಲಿ ಒಂದಕ್ಕೆ ಮಾತ್ರ ನೀವು ಉತ್ತರವನ್ನು ಬರೆಯುವಂಥದ್ದು. ಪ್ರಶ್ನೆ 8. ನೀವು ಬ್ಯಾಂಕ್ ಖಾತೆಯನ್ನು ತೆರೆಯಬೇಕಾದರೆ ಅನುಸರಿಸಬೇಕಾದ ಹಂತಗಳನ್ನು ತಿಳಿಸಿ ಅಥವಾ ಬ್ಯಾಂಕ್ ಖಾತೆ ತೆಗೆಯುವುದರಿಂದ ಉಂಟಾಗುವ ಅನುಕೂಲಗಳಾವುವು? ಇಲ್ಲೂ ಸಹ 2 ಪ್ರಶ್ನೆ ಇದೆ ಮಕ್ಕಳ. ಯಾವುದಾದ್ರು ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಉತ್ತರವನ್ನು ಬರಿತಾ ಹೋಗಬೇಕು ನೀವು. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ. ಮಕ್ಕಳ, ಇದು 4 ಅಂಕದ ಪ್ರಶ್ನೆ ಆಗಿರುತ್ತೆ. ಒಂದೇ ಪ್ರಶ್ನೆ ಇರುತ್ತೆ. ಪ್ರಶ್ನೆ 9 ನೋಡಿ. ಅನಕ್ಷರತೆಯನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು? ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಪ್ರಶ್ನೆ 10. ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ 4 ಗುರುತಿಸಿ. ಮಕ್ಕಳ, ಇಲ್ಲಿ ಭಾರತ ನಕ್ಷೆಯನ್ನು ರೆಡಿಯಾಗಿ ಕೊಡ್ತಾರೆ, ಪ್ರಿಂಟೆಡ್ ಫಾರ್ಮೆಟಲ್ಲಿ ಕೊಡ್ತಾರೆ. ಹಾಗೂ ನೀವು 4 ಪ್ರದೇಶಗಳನ್ನು ಗುರುತು ಮಾಡಬೇಕಾಗತ್ತೆ. ಒಂದೊಂದು ಪ್ರದೇಶಕ್ಕೆ ಅರ್ಧ ಅಂಕದಂತೆ ಒಟ್ಟು 2 ಅಂಕದ ಪ್ರಶ್ನೆ ಆಗಿರುತ್ತೆ ಇದು. ಓಕೆನಾ? ನೋಡಿ, ನೀವು ಯಾವ ಪ್ರದೇಶವನ್ನು ಮಾರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಬಾಕ್ರಾ ನಂಗಲ್ ಅಥವಾ ಗೋವಿಂದ ಸಾಗರ, ಕೋಸಿ ನದಿ ಕಣಿವೆ ಯೋಜನೆ, ನರ್ಮದಾ ಯೋಜನೆ, ಹಿರಾಕುಡ್, ದಾಮೋದರ ನದಿ ಕಣಿವೆ ಯೋಜನೆ, ಬಸವಸಾಗರ, ತುಂಗಭದ್ರಾ ಯೋಜನೆ ಹಾಗೂ ನಾಗಾರ್ಜುನ ಸಾಗರ. ಇವಿಷ್ಟು ಪ್ರದೇಶಗಳಲ್ಲಿ ನೀವು ಕೇವಲ 4 ಪ್ರದೇಶಗಳನ್ನು ಮಾತ್ರ ಗುರುತು ಮಾಡಬೇಕು ಮಕ್ಕಳ. ನೀವು ಭಾರತದ ನಕ್ಷೆಯನ್ನು ಇಟ್ಕೊಂಡು ಒಂದು 5-6 ಸತಿ ಇದನ್ನು ಗುರುತು ಮಾಡಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ನೆನಪಿಟ್ಕೊಂಡ್ರೆ ಫೈನಲ್ ಎಕ್ಸಾಮ್ಗೂ ಸಹ ತುಂಬಾ ಯೂಸ್ ಆಗುತ್ತೆ ಮಕ್ಕಳ. ಓಕೆನಾ? ಮಕ್ಕಳ, ಇಲ್ಲಿಗೆ 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ FA2 ಅಥವಾ ರೂಪಣಾತ್ಮಕ ಮೌಲ್ಯಮಾಪನ 2ಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ LBA ಆಧಾರಿತವಾಗಿ ರಚನೆಯಾಗಿರುವಂಥದ್ದು ಮುಕ್ತಾಯಗೊಂಡಿದೆ ಮಕ್ಕಳ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು
ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.